ನನಗೂ ಹೇಳಿ ಅನ್ನಷ್ಟು ದೊಡ್ಡವನಾದ್ಯ ಹಾಗೆ ಹೇಳುವುದಲ್ಲ, ಸಂತೋಷದ ಲಾರಿಯಲ್ಲಿ ಹೇಳಿ. ಹೌದು, ನಾನು ಇವತ್ತು ನಿಮ್ಮ ಅಪ್ಪ ಯಾವತ್ತೂ ಅಲ್ಲನೆ. ಮತ್ತೆ ದೇವರ ದಯದಿಂದ ನಿನ್ನಂತ ಮಗ ಹುಟ್ಟುವುದು ಬೇಡ. ಹೇಳ ನಿಮ್ಮಪ್ಪ ಹೇಳ. ನಿಮ್ಮಪ್ಪ ಅಪ್ಪಣೆಯ ಮೇರೆಗೆ ಬಾಕಿ ಎಲ್ಲ ಹೇಳಿಕ್ ಬರ್ತದೆ, ಅದಷ್ಟು ಹೇಳಿಕ್ ಬರುದಿಲ್ಲ. ನಂಗೆ ಮೇಲೆ ಸಿಕ್ಕುದಿಲ್ಲ. ಹೆಬ್ಬಾಗಿಲು ಇರುವಾಗ ಇವತ್ತು ಆಸ್ತಿನಾಸ್ತಿ ಎಂತದ ಆಸ್ತಿನಾಸ್ತಿ ಹಸ್ತಿನಾವತಿ ಕರ್ಪೂರ ಕರಿಪುರ ಅಲ್ಲಿಯ ವರ್ತಮಾನ ಕಾಲದ ಅಧಿಕಾರಿ. ವರ್ತಮಾನ ಕಾಲದ ಅಧಿಕಾರಿ ಸಾಮ್ರಾಣಿ ಸುಯೋಧಯ ಅಲ್ಲ, ಸಾಂಬಾರ ಸಮ್ರಾಟ್ ಸುಯೋಧನ. ಹಸ್ತಿನಾವತಿ ಚಳಿಕೆ ಬರ್ತಿ ಚಕ್ರವರ್ತಿ. ಅವ ಇವತ್ತು ದಬ್ಬಣೆ ತಕ್ಕ ಬಂದ. ಓ, ನಿಮ್ಮನೇಲಿ ಹಳೆ ಅಡಿಕೆ ಇತ್ತ ಏನೋ? ನಿಮ್ಮಲ್ಲ ದಿಪ್ಪಣ. ಅವನ ಇಂದಿನ ಆಕಸ್ಮಿಕ ಮರಣವನ್ನ ಕಂಡು, ಆಕಸ್ಮಿಕ ಆಗಮನವನ್ನ ಕಂಡು ಸಫೇತ್ ಆಶ್ಚರ್ಯ ಆಯ್ತು. ನಿಂತಿದ್ರೊಳಗೆ ಬೆಳಗಾಗ್ತದೆ ಬಹುಶಃ. ಸಖೇದ ಆಶ್ಚರ್ಯ. ಈ ಮನೆ ಬಾಗಿಲಿ ಬಂದವರಲ್ಲಿ ಯಾಕೆ ಬಂದಿದ್ದೀರಿ ಅಂತ ಕೇಳಲಿಕ್ಕೆ ಆಗ್ತದೆ? ಕೇಳಬಾರ್ದು. ಈ ಕೇಳದೋದ್ರೆ ವಿಷಯ ಗೊತ್ತಾಗ್ತದ? ಇಲ್ಲ. ಹಾಗಾಗಿ ಇವತ್ತು ನೀನು ಇವರನ್ನು ಕರ್ಕೊಂಡು ಇಲ್ಲಿಗೆ ಮುಂದೆ ಯಾಕೆ ಬಂದೆ ಕೇಳಿದೆ? ಕೇಳಿಲ್ಲ. ಮುಂದೆ ಅವ ಹೇಳ್ದ, ಅವ ವಿಷಯ ಮತ್ತಂತ ಅಲ್ಲಂತ. ಇದು ಇವತ್ತು ಇಲ್ಲಿಗೆ ಬರ್ಲಿಕ್ಕೆ ಕಾರಣ, ಮೊನ್ನೆ ನೀವು ಹೋಗೋಗಿದ್ರಲ್ಲ, ಹೋಗಿ ಬಂದಿದ್ದರಲ್ಲ, ನೀವು ಕೌರವೇಶ್ವರ ಮಾತಾಡಿಕೊಂಡ ಪ್ರಕಾರದಂತೆ ನಿಮ್ಮ ಶೆಟ್ಟಿ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೇಳಿದಂತೆ. ಜಯರಾಮ್ ಶೆಟ್ಟಿಗ ಅಲ್ಲ, ಮುಂಜೆ ಶೆಟ್ಟಿಗೆ ಹಾಜಾಪುರ ಮಾಡ್ತಾರಲ್ಲ, ಷಷ್ಠಿ ಮುಹೂರ್ತಕ್ಕೆ ಕೊಟ್ಟು ಮದುವೆ ಮಾಡುವುದು. ನಿಮ್ಮ ಮಾತಿಗೆ ಕೊಟ್ಟಂತ ಆತ ನಿದ್ರೆ ಬರ್ತದೇನ? ಇಲ್ಲಪ್ಪ. ಓ ಎಂದ ಆತ ಸಮವಸ್ತ್ರ ದಿಬ್ಬಣ ಸಮೇತವಾಗಿ, ಸಕಲ ದಿಬ್ಬಣ ಸಮೇತ ಬಂದಿದ್ದಾನೆ. ಇಬ್ಬರು ಬರ್ಲಿಲ್ಲ, ಅವರು ಬಂದದ್ದು ಒಂದೆರಡಲ್ಲ. ಈ ದಿನ ಶಾಸ್ತ್ರೀಯಲ್ಲಿ ಷಷ್ಠಿ ಮುಹೂರ್ತಕ್ಕೆ ಕೊಟ್ಟು ಮದುವೆ ಮಾಡ್ತೇನೆ ಹೇಳಿದಂತೆ. ನಿಮ್ಮ ಮಾತಿಗೆ ಹೋಗುತ್ತಂದಾತ ಸಮಸ್ತ ದಿಬ್ಬಣ ಸಮೇತವಾಗಿ ಯಾರ್ಯಾರು ಬಂದಿದ್ದಾರ? ನಮ್ಮ ಪುರದ ಬಾಯಿಯಲ್ಲಿ ಬೇಡ ಬಿಟ್ಟಿದ್ದಾರೆ. ಯಾರ್ಯಾರು ಬಂದಿದ್ದಾರೆ? ಒಬ್ಬರು ಬರ್ಲಿಲ್ಲ. ಭೀಷ್ಮಾಚಾರಿ, ದ್ರೋಣಾಚಾರಿ, ಕೃಪಾಚಾರಿ, ಅಶ್ವತ್ಥಾಮಾಚಾರಿ ಎಲ್ಲ ಆಚಾರ್ಯರು ಬಂದ ಬದಿಗೆ, ಆಚಾರ್ಯರು ಬಂದ ಕಡೆಗೆ ಅವರೆಲ್ಲ ಬಂದ್ರಷ್ಟು ಬಿಟ್ಟರಷ್ಟು. ನಿಮಗೆ ಸಂತೋಷ ಆಗುವ ವಿಷಯ ಮತ್ತೊಂದುಂಟು. ಎಂತದ? ಕೌರವೇಶ್ವರನ ಹೆಂಡತಿ ಬಾಳಂತಿ ಬಂದಿದ್ದಾಳೆ ಪ್ರಭು. ನೀ ಸರಿಯಾಗುವುದು ಯಾವಾಗ? ಮಗ ಮಧುಮಗ, ತಾಯಿ ಬಾಣಂತ್ಯ. ಅದೇ ಮುಂದೆ ಹೋಗಿ ಬಂದದ್ದು ನೀವು ನಂಗೆ ತಗೊಂಡು ಭಾನುಮತಿ ಬಂದಿದ್ದಾರೆ. ಬಂದಂತವರಿಗೆಲ್ಲ ತುರ್ತು ಪರಿಸ್ಥಿತಿಗೆ ಪಡಿಬಿಡಾರವನ್ನ ನಿರ್ಮಿಸಿಕೊಟ್ಟು ನಿಮ್ಮನ್ನ ಕರೆಯೋಣ ಅಂತ ಓಡಾಡಿ ಬಂದಿದ್ದಾರೆ.
ಏನಾಯ್ತಾ? ಅದು ತಪ್ಪು ಆಯ್ತಾ? ಹಾ ನಿಮಗೆ ಎತ್ತು ಕೊಡುವಂತ ನೋಡಿದೆ, ಹಾ ಎಂತ ಬಾಲ ಹೊಡಿಯೋದು, ಹೌದಾ? ಎತ್ತಲಿಕ್ಕೆ ಆಗ್ಲಿಲ್ಲ. ಹಾ ಆದ್ರೂ ಕಾಲಿನ ತ್ರಾಣದಿಂದಲಾದ್ರೂ ಎತ್ತಿ ಹೆಗಲಿಗೆ ಹಾಕುವ ನೋಡಿದೆ, ಹಾ ಹಿಂಬಾರ ಕುಸಿತದಿಂದ ಹಿಂದೆ ಬಿದ್ದೋದ. ಹಾ ಅಲ್ಲ ಹೊಡಿಯ, ಹಾ ಅದಷ್ಟು ಭಾರ ಉಂಟು. ಹಾ ನೀವು ಮಾತ್ರ ಏನೂ ತಲುಪಿಸಿಲ್ಲ, ಹೆಗಲ ಮೇಲೆ ಹಾಕಂತಿರ್ತೀರಲ್ಲ. ಅಭ್ಯಾಸ ಬಲ. ಇವತ್ತು ಸತ್ಯ ಗೊತ್ತಾಯ್ತು, ಯಾವತ್ತು ಅವ್ರವ್ರಿಗೆ ಬಾರಲ್ಲ. ಅಲ್ಲ, ಇನ್ನೊಂದು ಮಾತು ಕೇಳು. ಯಾವ್ದು? ಬಹಳ ಸಂತೋಷ ಆಗುತ್ತೆ. ಹಾ, ಯಾಕೆ ಹೇಳು? ಯಾಕೆ? ಈಗ ನನಗೆ ನೆನಪಾಗುತ್ತಾ ಇರುವುದು ಹಾ, ಸುಭದ್ರ ಕಲ್ಯಾಣ. ಹಾ, ಹಾ, ಆ ಹೊತ್ತು ಹಾ, ಕಮಲವೇಶ್ವರನಿಗೆ ತಂಗಿಸುವುದನ್ನು ಕೊಟ್ಟು ಹಾ, ಮದುವೆ ಮಾಡಿಸಬೇಕೆಂದು ನಾನು ಸಿದ್ಧತೆ ಮಾಡಿದ್ರೆ ಹಾ. ಗಡ್ಡ ಕಟ್ಕೊಂಡು ಬಂದವನಿಗೆ ಬಾಸಿಂಗ ಕಟ್ಟದ್ದಾಯ್ತು. ಬಾಸಿಂಗ ಕಟ್ಕೊಂಡು ಬಂದವ್ ಗಡ್ಡೆ ಕಟ್ಕೊಂಡು ಹೋಗಾಯ್ತು. ಎಲ್ಲ ಮಾಡಿದ್ದು ಕೃಷ್ಣ ಎಂಬುದು ಗೊತ್ತು. ಹಾಗಾಗಿ ಕೃಷ್ಣನಿಗೆ ಗೊತ್ತಾಗದ ಹಾಗೆ ಈ ಕಾರ್ಯವನ್ನ ಮಾಡಿ ಹಾ, 2 ಮುಹೂರ್ತ ಇಟ್ಟದ್ದು. ಹಾ. ಯಾಕೆ ಗೊತ್ತಾ? ಯಾಕೆ? ಯಾವಾಗಲೂ ಹಿರಿಯರ ಹಾಗೆ ಹೌದು, ಶುಭ ಕಾರ್ಯಕ್ಕೆ 2 ಮುಹೂರ್ತ ಇಡುವುದು. ಬೇಕು ಬೇಕು ಬೇಕು. ಆಕಸ್ಮಿಕವಾಗಿ 1ನೇ ಮುಹೂರ್ತ ತಪ್ಪಿ ಹೋದ್ರೆ 2ನೇ ಮುಹೂರ್ತದಲ್ಲಿ ಆಗುದಿಲ್ಲ. 2ನೇ ಮುಹೂರ್ತಕ್ಕಾದ್ರೂ ಮಾಗು. ಅಲ್ಲಿ ನೀವು ಒದಿಯುತ್ತಾಯ್ತು, 2 ಕಾಲಲ್ಲಿ ಒಂದೇ ಸಲ ಒದಿಯುತ್ತೆ. ಅದು ನಮ್ಗೇನು ಹೊಸದಲ್ಲ ಬಿಡು. 2ನೇ ಮುಹೂರ್ತಕ್ಕಾದ್ರೂ ಮದುವೆ ಮಾಡಬೇಕು ಎಂದು ಹಾ, ದಿಬ್ಬಣ ಬಂದಿದೆ ಎಂದಾಗ ಹಾ. ಇನ್ನು ಅವನ ಹತ್ರ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಅದಕ್ಕಾಗಿ ಈಗ ನಾವು ಅವನು ಕರೆಬೇಕು. ಹಾ. ಏ ಎಲ್ಲದವ ಅವಾಗೆ ಹೋದವ, ಅವ ಅಲ್ವ ಇವ. ಇವು ಈಗ ಹೋಗ್ತಾ ಇವ. ಥ, ಕರಿಯ. ಓ ಕುಪ್ಪಂತಮ್ಮ. ಯಾರ ಕುಪ್ಪ? ಅದು ಯಾರ ಕುಪ್ಪ? ಕರಿಯ ಕುಪ್ಪಂತಮ್ಮ. ಕರಿಯ ಅಂದ್ರೆ ಕೃಷ್ಣ. ಅಲ್ಲ, ನೀವು ಕೃಷ್ಣ ಅಲ್ವಾ, ಕೃಷ್ಣ ಇರಿಸ್ಕೊಳ್ಳೋದು ಯಾಕೆ? ಏನಾಯ್ತೀತ? ಹಾ, ಯಾಕೆಂದ್ರೆ ಹಾ, ಅವ ನನ್ನನ್ನ ಆಗಾಗ ಅವಮಾನಿಸಿದ್ದು ನನಗೆ ನೆನಪಾಗ್ತದೆ. ಹಾ, ಆದ್ರಿಂದ ಹಾ. ಕೃಷ್ಣ ಎಲ್ಲೋದ ಹೇಳು. ಹೊಡೆಯ. ಹ್ಮ್ ನನ್ನ ಕ್ಷಮ್ಯ ಅಪರಾಧವಾದರೆ ಕ್ಷಮಿಸಿ. ಸಾಧ್ಯವೇ ಇಲ್ಲ ಬಿಡು. ಯಾಕೆ? ಅಕ್ಷಮ್ಯನ್ನ ಮತ್ತೆ ಕ್ಷಮಿಸುವುದೇಗ? ಕಾರಣ ಮತ್ತೇನಲ್ಲ, ಹಾ ಯಾರಾದ್ರೂ ನಿಮ್ಮನ್ನ ಕರ್ಕೊಂಡು ಬಾ ಅಂದ್ರೆ ಹಾ ಬಹುತೇಕ ನಿಮ್ಮ ಮನೆ ಹೆಂಡತಿ ಇದ್ದಲ್ಲ ಹೋದ್ರೆ ನೀವು ಸಿಗ್ತೀರಿ. ನೀ ಬ್ಯಾಡದ ಶಬ್ದ ಬಳಸುದು ಯಾಕೆ? ಮನೆ ಹೆಂಡತಿ ಅಂದ್ರೆ ಮತ್ತೆ ಹೊರಗಿನ ಹೆಂಡತಿ ಅಂತ ಬೇರೆ ಇರ್ತಾರ. ಅಪ್ರಿಯವಾದ ಸತ್ಯವನ್ನ ಮುಖಸ್ಥಿತಿಯಲ್ಲಿ ಹೇಳ್ಬಾರ್ದು. ಸುಮ್ಮನೆ ಹೇಳೋ. ಹಾ, ಸಿಗ್ತೀವಿ. ಹಾ. ಈಗ ಇವನು ಯಾವ ಹೆಂಡತಿ ಮನೆಗೆ ಅಂತ ಹೋಗಿ 16,108 ಲೆಕ್ಕ ಕುಂಟು. ಹ್ಮ್. ಇನ್ನು ಗುಟ್ಟಿನಲ್ಲಿ ಎಷ್ಟು ಉಂಟು ಅಂದ್ರೆ ಯಾರಿಗೆ ಗೊತ್ತುಂಟು? ಅದಲ್ಲ, ನನಗ್ ಗೊತ್ತಾಗ್ಬೇಕೇನ? ಹಾ, 7 ವರ್ಷದ ಕನ್ಯೆಯಿಂದ ಹಿಡಿದು ಹಾ. 70 ವರ್ಷದ ವೃದ್ಧೆಯರು ಸಹಿತ ಅವನ ಜೊತೆಯಲ್ಲಿ ಇದ್ದಾರಂತ. ಹೌದು. ಇನ್ನೊಂದ್ ಸತ್ಯ ಹೇಳ, ಅವ ರಾತ್ರಿ ಹೋಗಿ ಮಲಗುವುದು ಒಂದು ಮನೆಯಲ್ಲಿ. ಹಾ, ಹೇಳುದು ಮತ್ತೊಬ್ಬರ ಮನೆಯಲ್ಲಿ. ಹೌದಾ? ನಿಜವಾಗ ಅವನು ಯೋಗ್ಯತೆ ಅದು. ಮತ್ತೆ ನಿಮ್ಮ ಹತ್ರ ಆಗ್ತದ ನೋಡಿ. ನನ್ನ ಹತ್ರ ಆಗ್ತದಲ್ಲ, ನಮ್ಮಂತವ್ರು ಮಾಡಬಾರ್ದು. ಹಾ, ಹಾ, ಕರಿಯವ. ಅಲ್ಲ ಹುಡುಗ, ಅವ ಎಲ್ಲಿ ಹೋಗ್ಯ? ಈಗ ನಾಳೆ ಅವನ ಕರೀಲಿಕ್ಕೆ ಹೋಗುದು ದೊಡ್ಡದಲ್ಲ. ಹ್ಮ್ ನಾ ದಿನಕ್ಕೊಂದು 25 ಮನೆ ಅಂದ್ರುವ ಹ್ಮ್. ನಾ ಬರೋ ವರ್ಷವೇ ಇಲ್ಲಿ ಬರುವುದಾಗ್ತದೆ ಬಿಟ್ಟೆ. ಈ ವರ್ಷ ಆಗುದಿಲ್ಲ ಅದು. ಹ್ಮ್ ಈಗ ಯಾರ ಮನೆಗೆ ಅಂತ ಕರೀಲಿ? ಕೋಣ ಇದ್ರಿ ಎಲ್ಲಿರ್ತದ? ವಾಣಿದ್ರೆ ಎಮ್ಮೆ ಕೆಸರು ಹೊಂಡ. ಕೊಳಪೆ ಹೊಂಡ ಅಂತ ಹಾ, ಅಲ್ಲೇ ಇರ್ಬೋದು. ಕರೆ ಕರೀಲ. ಓ ಕೃಷ್ಣಯ್ಯ, ಓ ಕೃಷ್ಣಯ್ಯ, ಓ ಅಣ್ಣಯ್ಯ, ಅವನ ಮುಖ ನೋಡಿ. ಹೌದು. ಒಳ್ಳೆ ಎಳೆ ಕಿವಿಲಿ ಗಾಳಿ ಬಿಟ್ರೆ ನಿಮ್ ಮಾತು ತಪ್ಪಿಸ್ಬಾರ್ದು, ಮೊದಲೇ ಹೇಳ್ಬಿಡ್ತೇನೆ. ಎಳೆ ಕರುವಿನ ಕಿವಿಗೆ ಗಾಳಿ ಹೋದ್ರೆ ಕಕ್ಕಾ ಬಿಕ್ಕಿಯಾಗಿ. ಹೌದು. ಏನು ಅಂತ ಗೊತ್ತಾಗುದಿಲ್ಲ ನೋಡಿ. ಕೃಷ್ಣ, ಏನಿಬ್ರು ನಗಾಡ್ತ್ರಿ. ಕೃಷ್ಣ, ಓ ಅಣ್ಣಯ್ಯ. ಮದುವೆ ಬಂತು. ಅಣ್ಣಯ್ಯ, ಮದುವೆ ಬಂತು. ನನಗ ನಿನಗ ನಮ್ಮಿಬ್ಬರಿಗೂ ಅಲ್ಲ, ನಿನಗೆ? ಅಷ್ಟಿದ್ರು ಮತ್ತು ನನಗ ಆದ್ರೆ ಒಂದು, ಹಾ. ಈ ಕೆಲವು ಈ ಎಪ್ಪರ ತಪ್ಪರ ಮಾತಾಡ್ಲಿಕ್ಕಿಲ್ಲ. ಅವನಿಗೆ ಒಂದು ಅಹಂಕಾರ ಉಂಟು. ಏನು? ತನಗೆ 16,108 ಜನ ಹಾ. ಹೆಂಡಂದಿರು, ಹ್ಮ್. ಅಣ್ಣನಿಗೆ ಒಂದೇ ಹೆಂಡತಿ ಅಂತ ಸಣ್ಣ ಅಹಂಕಾರ ಉಂಟು. ಹ್ಮ್. ಒಂದು ನೆನಪಿಟ್ಕೋ ಕೃಷ್ಣ, ಏನು ನಿನ್ನ 16,008 ಜನ ಹೆಂಡಂದಿರ ವಯಸ್ಸನ್ನ ಒಟ್ಟು ಕೂಡಿಸಿದ್ರೆ ಅಣ್ಣನ ಒಂದ್ ಹೆಂಡತಿ ವಯಸ್ಸಾಗ್ತದಲ್ಲ. ನೀ ಸತ್ತೇ ಹೋಗು.
ಅವನೇ. ಮದುವೆ ವಿಶ್ವಾಸ ಅಲ್ವಾ? ಮದುವೆ ನಿನಗೂ ಅಲ್ಲ ನನಗೂ ಅಲ್ಲ. ಮತ್ತೆ ಯಾರಿಗೆ? ನನಗ ಆದದ್ದು ಒಂದು ಸುಧಾರಿಸ್ಕತ್ತೆ ನಾವೇಕೆ ಮಾಡಿಸ್ಕೊಡ್ತೀವಿ? ಬೇಡ ಬೇಡ ಬೇಡ. ಕೇಳು ಶ್ರೀ ಕೃಷ್ಣ ಗೌರವೇಶ್ವರ ನನ್ನ ಜೀವನದಲ್ಲಿ ಇವತ್ತಿನವರೆಗೆ ಇವ್ರು ಇಷ್ಟು ಕುಣಿದ್ ನೋಡ್ಲೇ ಇಲ್ಲ. ಕುಣಿಯುವಾಗ ಬರ್ಲೇ ಇಲ್ಲ ಮನುಷ್ಯ. ನೀನ್ ತಪ್ಪು ತಿಳ್ಕೊಂಡಿದ್ದೀಯ. ಯಾಕೆ? ಉದ್ದೇಶ ಪಟ್ಟು ಯಾರು ಕುಣಿಯುವುದಿಲ್ಲ. ಮನಸ್ಸಿಗೆ ಸಂತೋಷ ಆದಾಗ ನಡೆದದ್ದು ಕುಣಿದ ಹಾಗೆ ಕಾಣುವುದು. ಇದು ನೀವು ನಡೆದದ್ದ ನಡೆದದ್ದೇ ಇಷ್ಟ ಆದ್ರೆ ಕುಣಿದ್ರೆ ಎಷ್ಟು ಕುಣಿದ್ರಿ ನೀವು? ಕೃಷ್ಣ ನಿನಗೂ ಅಲ್ಲ ನನಗೂ ಅಲ್ಲ, ಮತ್ತೆ ಯಾರಿಗೆ? ಅವನಿಗೂ ಅಲ್ಲ. ಕೌರವೇಶ್ವರನ ಮಗಳಾದಂತ ಕನಕಾಂಗಿಯನ್ನ ನನ್ನ ಮಗ ಲಕ್ಷ್ಮಣ ಕುಮಾರನಿಗೆ ಕೊಟ್ಟು ಮದುವೆ ಮಾಡಿಸಬೇಕೆಂದು 2 ಮುಹೂರ್ತ ನಿಶ್ಚಯಿಸಿದ್ದೆ. ಈ ಪ್ರಸಂಗ ಹಾಳಾಗೋಯ್ತು. ನಿಮ್ಮ ಮಗಳು ಕನಕಾಂಗಿ, ಕೌರವನ ಮಗ ಲಕ್ಷಣ. ಆಯ್ತಪ್ಪ, ನನ್ನ ಮಗಳು ಮಗ ಲಕ್ಷ್ಮಣ ಕುಮಾರನಿಗೆ ಲಕ್ಷಣ ಕೌರವೇಶ್ವರನ ಮಗಳನ್ನ ಕೊಡಬೇಕೆಂದು ನಿಶ್ಚಯಿಸಿ. ಇದು ಮದುಮಕ್ಕಳಿಬ್ಬರು ಸರಿ ಅಪ್ಪ ಚೀಚೆ ನೋಡು, ಮಗ ನಾ ಹೇಳಿದವನೇ ಅಲ್ವಾ? ಲಕ್ಷಣೆ ಮಗಳು ನಾ ಹೇಳಿದ್ದೆ ಅಲ್ವಾ? ಕನಕಾಂಗಿ ಮತ್ತೆಂದ ಅಲ್ಲ, ನಿಮ್ಮಿಬ್ಬರೊಳಗೆ ಹೊಂದಾಣಿಕೆ ಇದ್ದರೆ ನನಗೆ ಅಂತ ನಿಶ್ಚಯಿಸಿದ್ದೆ. ಕೌರವೇಶ್ವರನ ದಿಬ್ಬಣ ಬಂದಿದೆ. ಅದಕ್ಕಾಗಿ ತಡವ ಲೋಕದಲ್ಲಿ ಒಂದು ಆರೋಪ ಉಂಟು. ಯಾವುದದು? ಅಣ್ಣ ತಮ್ಮಂದಿರಲ್ಲಿ ಆಗುವುದಿಲ್ಲ. ನಮ್ಮಿಬ್ಬರ ಬಗ್ಗೆ? ಹೌದು ಹೌದು. ಅಲ್ಲ, ನಾ ಹೇಳುವುದಲ್ಲ, ಅದನ್ನು ನಾವು ಸ್ಪಷ್ಟವಾಗಿ ತೋರಿಸಬಾರದು. ಅಂದ್ರೆ ಈ ಹೊತ್ತು ನಾನು ನಿನ್ನನ್ನ ಕೂಡಿಕೊಂಡು ಹೋಗದೇ ಇದ್ರೆ ಅಣ್ಣ ತಮ್ಮಂದಿರೊಳಗೆ ಆಗುವುದಿಲ್ಲ ಎನ್ನುವ ಆರೋಪ ಬರ್ತದೆ. ಸಾಕ್ಷಿ ಚಿತ್ರಕ್ಕೂ ಚಿತ್ರ ಸಾಕ್ಷಿಗೂ ವ್ಯತ್ಯಾಸ. ಆರೋಪ ಸತ್ಯ ಆಗ್ತದೆ. ಆದ್ದರಿಂದ ಒಂದು ಕ್ಷಣವೂ ತಡ ಮಾಡಬಾರದು. ಅವರು ಎದುರುಗೊಳ್ಬೇಕು, ಹೇಳ ಹೋಗೋಣ. ಬಲ್ಲ ಸಂತೋಷವಾಯಿತು ಎದಗಿರಲಿ ಎನ್ನ ತತ್ವದಿ ಕೊತ್ತಕದಿ ತತ್ವದಿ ಕೊತ್ತಕದಿ ಸಂತೋಷವಾಯಿತು.
ಎನ್ನಣ್ಣ ಫಲ 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 ಸಂತೋಷವಾಯಿತು ಫಲ ಸಂತೋಷವಾಯಿತು ಏನು ಹೇಳಲಿ ಎನ್ನಣ್ಣ ಏನು ಹೇಳಲಿ ಎನ್ನಣ್ಣ ಕುಲಾಲ ಭವನವ ಕುಲಜರು ಹೊಕ್ಕರೆ ಕುಲಾಲ ಭವನವ ಕುಲಜರು ಹೊಕ್ಕರೆ ಕುಲಾಲ ಭವನವ ಕುಲಜರು ಹೊಕ್ಕರೆ ಬಡಗುವುದೆಂದೈತು ಕನ್ಯ ಕುಲಾಲ ಭವನವ ಕುಲಜರು ಹೊಕ್ಕರೆ ಕುಲಜರು ಹೊಕ್ಕರೆ ಕುಲಜರು ಹೊಕ್ಕರೆ ಬಳಸುವುದೆಂತೈತಾರ್ ಕನ್ಯ ಏನ ಹೇಳಲಿ ಎನ್ನಣ್ಣ ಬಳಸುವುದೆಂತೈತಾರ್ ಕನ್ಯ ಕುಲಾಲ ಭವನವ ಕುಲಜರು ಹೊಕ್ಕರೆ ಕುಲಾಲ ಭವನವ ಕುಲಜರು ಹೊಕ್ಕರೆ ಬಳಗುವುದೆಂತೈತಾರ್ ಕನ್ಯ ಬಳಗುವುದೆಂತೈತಾರ್ ಕನ್ಯ ಏನ ಹೇಳಲಿ ಎನ್ನಣ್ಣ ಬಳಗುವುದೆಂತೈತಾರ್ ಕನ್ಯ ಫಲ 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 ಸಂತೋಷವಾಯಿತು ಸಂತೋಷವಾಯಿತು ಏನ ಹೇಳಲಿ ಎನ್ನಣ್ಣ ಏನ ಹೇಳಲಿ ಎನ್ನಣ್ಣ ಫಲ 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 ಸಂತೋಷವಾಯಿತು ಏನ ಹೇಳಲಿ ಎನ್ನಣ್ಣ ಬರೀ ಬಲ ಇದ್ರೆ ಆಗುದಿಲ್ಲ ಬರೀ ಬಲ ಇದ್ರೆ ಪಂ ಪಂ ಪಕ್ ಪಂ 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 ಪಕ್ ಪಂ ಅಷ್ಟಾಗ್ತದೆ ಮತ್ತೇನ್ ಬೇಕು? ಎಡನು ಬೇಕು ಎಡನು ಇದ್ರೆ ತೌಡ್ ತಿಂತಾಂ ತಮ್ ಗುಡ್ಸ್ಕೊಂಡ್ ತಿಂತಾಂ ಗುಡ್ಸ್ಕೊಂಡ್ ತಿಂತಾಂ ತೌಡಲ್ಲ ನೀವು ಉಮಿ ತಿನ್ನು ಬರೀ ಸ್ವಲ್ಪ ಬರೀ ಎಡ ಮಾತು- ಆಗ್ತದಾ? ಬೈ- ಬ- ಎಡಕ್ ಬಾನು ಬೇಕು. ಯಾರಿಗೆ ಬಾಲ್ ಬೇಕುಳಿಲ್ಲ ಕೇಳ ಇಷ್ಟು ವರ್ಷದ ನಾನು ಮಾಡಿದ ಯಾವುದೇ ಕಾರ್ಯದಲ್ಲಿ ಕೃಷ್ಣ ಬಲ ಎಂದದ್ದುಂಟ ಇಲ್ಲ ಬಾ ಫಲ ಫಲ ಹೇಗೆ ಸಂತೋಷ ಆಯ್ತು. ಅಲ್ಲ ಒಂದು ಸ್ವರೂಪ ಜ್ಞಾನ ಇರುವ ಕಲ್ಪನೆ ಇಲ್ವಾ ಏನು ಯಾವತ್ತು ಯಾವ ಶಬ್ದಕ್ಕೆ ಒಂದು ಆರೋಹ ಅವರೋಹ ಅಂತ ಇರ್ತದೆ ಇಲ್ವಾ ಫಲ ಫಲ ಬಲು ಸಂತೋಷವಾಯಿತು ಅಲ್ಬೇಕು ಹಾ. ಸಂತೋಷವಾಯಿತು ಅಲ್ಲ ನಾ ಏರ್ಸಿ ಹೇಳಿದ್ದೇನೆ ಹಾ, ರೋಮನೋಡ ಹಾ. ಏನು? ನಿಮ್ದು ಅನುಕರಣೆ ಮಾಡ್ಕೊಳ್ತವ ಹಾ, ಹಾ. ಎಂತದು? ರಾಮ್ ಜೊತೆಗಾಯ್ತು ಅಂತ ಏಯ್ ಕೇಳಿದ್ಯಾ ಹಾ, ಅಂತಹ ಇವ ಹೇಳಿದ್ರಲ್ಲಿ ತಪ್ಪೇನಾ? ಯಾಕೆ ತಮ್ಮ ಹಾ, ನಾನು ನನಗೆ ಇಲ್ಲೇ ಅನುಮಾನ ಬಂತು ಏನು? ಯಾವತ್ತೇ ಆಗಲಿ ಅಪ್ಪ ಮಗನಿಗೆ ಹೇಳ್ಬೇಕು, ಗುರು ಶಿಷ್ಯನಿಗೆ ಹೇಳ್ಬೇಕು, ಅಣ್ಣ ತಮ್ಮನಿಗೆ ಹೇಳ್ಬೇಕು, ತಮ್ಮನೇ ಅಣ್ಣನಿಗೆ ಬಲ ಬಲ ಅಂತ ಹೇಳ್ತಾನೆ ಅಂತಾದ್ರೆ ಇದರಲ್ಲಿ ಯಾರು ಮತ್ತೊಂದನೇ ಬುದ್ಧಿ ಉಂಟು ಅನ್ನೋದು ಸ್ಪಷ್ಟ. ಸೇರ್ಸಿ ಹೇಳಿದಾಗಿದ್ರೆ ಮುಂದೇನು ಮುಂದೇನು ಬಲ ಬಲ ಬಲು ಸಂತೋಷ ಆಯಿತು. ಏನ್ ಹೇಳಿ ಅಣ್ಣಣ್ಣ? ಏನಾದ್ರೂ ಹೇಳೋ ತಮ್ಮನ ತಮ್ಮಣ್ಣಿನ ಅಪ್ಪ ತಮ್ಮಣ್ಣಿ. ಹ.
ಏನ ಹೇಳಲಿ ಅನ್ನಣ್ಣ. ಯಾಕೆ? ಮುಂದೆ ಹ. ಕುಲಾಲ ಭವನವ ಕುಲಜರು ಪೊಕ್ಕರೆ ಬಳಸುವುದೇನೈ ತಾಕೈ. ಎಂತ ಹೇಳ್ತಾನ ಏನ್ ಸಾಹಿತ್ಯ ಅಲ್ಲ? ನಿನ್ ಕರ್ಮ ಎಂತ ಹೇಳ್ದ ಮಾತು ಕೇಳುದು ನಂಗೆ ಅರ್ಥ ಆಗಲ್ಲ. ಇವ್ರಿಗೆ ನಿಜವಾಗಿ ಅರ್ಥ ಆಗಿದ್ರೆ ಹಾ ಮತ್ತೆ ಏನ್ ಸಾಹಿತ್ಯ ಹೇಳುದಿಲ್ಲ ಇತ್ತು. ಹಾ ಏನ್ ಸಾಹಿತ್ಯ ಏನಂದ ಅವ? ಕುಲಹೀನ ನಮ್ಮನೆಯನ್ನ ಹಾ ಕುಲವಂತ ಒಬ್ಬ ಸಂಬಂಧ ಮಾಡ್ಲಿಕ್ಕೆ ಹೋಗ್ತಾನಂತಾದ್ರೆ ಹಾ ಹೋದವ ಏನಾಗ್ತಾನೆ? ಏನಾಗ್ತಾನೆ? ಹುಟ್ಟು ಕುಲ ಇಲ್ಲದೆ ಹೋದವ ಆಗ್ತಾನೆ. ಅದು ಅವ ಆಗ್ಲಿ ನಮ್ಗೇನು. ಈ ನಿಮ್ಗೆ ಹೇಳುದು ಕುಲಹೀನ ಕೌರವನ ಮನೆಯನ್ನ ಹಾ. ಕುಲವಂತ ಮದುವೆ ಅನ್ನುವ ಸಂಬಂಧ ಮಾಡ್ಲಿಕ್ಕೆ ಹೋದ್ರಲ್ಲ, ನಿಮ್ಗೆ ಹುಟ್ಟು ಕುಲ ಇಲ್ಲದೆ ಹೋದ ಮಾಡ್ತಾನೆ. ಹೇ ಕೃಷ್ಣ, ಓ ಅಣ್ಣ, ಇದು ಸರಿಯಲ್ಲ ಅಂತಾದ್ರೆ ಹಾ. ಏನ್ ಮಾಡ್ಬೇಕಿತ್ತು? ಏನಾಯ್ತು ಗೊತ್ತುಂಟ? ಮಾಡಬೇಕಾದ ಏನಾಯ್ತು? ಮನಯಂಗಣದೋಳು ಕಲ್ಪತರುಗಾಳಿ ಮನೆಯಂಗಣದೋಳು ಕಲ್ಪತರುಗಾಳಿ ಮನೆಯಂಗಣದೋಳು ಕಲ್ಪತರುಗಾಳಿ ಕಲ್ಪತರುಗಾಳಿ ವನದೊಳಗಣ ಗಿಡಗಳ ಬಯಸಿ ವನದೊಳಗಣ ಗಿಡಗಳ ಬಯಸಿ ಗಿಡಗಳ ಬಯಸಿ ವನದೊಳಗಣ ಗಿಡಗಳ ಬಯಸಿ ತನು ಬಳಲಿಕೆಯಲಿ ತೊಳಲೊರೆ ತನು ಬಳಲಿಕೆಯಲಿ ತೊಳಲ್ವರೆ ತೊಳಲ್ವರೆ ತನು ಬಳಲಿಕೆಯಲಿ ತೊಳಲ್ವರೆ 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 ತುದಿಯಲಿ ಘನಫಲಾಕ್ರಮಿಗಳು ಪಂಥದಲ್ಲಿ ತುದಿಯಲಿ ಘನಫಲಾಕ್ರಮಿಗಳು ಪಂಥದಲ್ಲಿ 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 ತರಬಳಲಿಕೆಯಲ್ಲಿ ತೊಳವರೆ ತುದಿಯಲ್ಲಿ ಘನಫಲಾಕ್ರಮಿಗಳು ಪಂಥದಲ್ಲಿ ತುದಿಯಲ್ಲಿ ಘನಫಲಾಕ್ರಮಿಗಳು ಪಂಥದಲ್ಲಿ ತನು ಬಳಲಿಕೆಯಲ್ಲಿ ತೊಳವರೆ ಮನೆಯಲ್ಲಿ ಘನಫಲಾಕ್ರಮಿಗಳು ಪಂಥದಲ್ಲಿ ಘನಫಲಾಕ್ರಮಿಗಳು ಪಂಥದಲ್ಲಿ ಮನೆಯಂಗಣದೊಳು ಕಲ್ಪತರುಗಳಿದೆ ವನದೊಳಗಣ ಗಿಡಗಳ ಬಯಸಿ ವನದೊಳಗಣ ಗಿಡಗಳ ಬಯಸಿ ಕೌರವೇಶ್ವರನ ಸಂಬಂಧ ನಾನು ಮಾಡಿದ್ದು ಅಂದ್ರೆ ಹಾ, ಕುಲವಂತನಾದವ ಕುಲಹೀನನ ಸಂಬಂಧ ಮಾಡಿದ ಹಾಗಾಯ್ತು. ಹೌದು. ಮತ್ತೇನ್ ಮಾಡ್ಬೇಕಿತ್ತು? ಸಂಬಂಧವನ್ನು ಮಾಡಬೇಕಿತ್ತು ಹೇಗೆ? ಈಗ ಉದಾಹರಣೆಗೆ ಹಾ ಮನೆಯ ಅಂಗಳದಲ್ಲಿ ಹ್ಮ್ ಒಂದು ಕಲ್ಪತರು ಇರುತ್ತದೆ. ಸ್ವಲ್ಪ ಕಲ್ಪತರು ಅಂದ್ರೇನು? ನಾರಿಕೇಳ ಏನದು? ನಾರಿಕೇಳ ಒಂದು ವರ್ಷ ಮದುವೆ ಆಗಿದ್ರೆ ಹಾ ಕಪಾಳ ಮೋಕ್ಷ ಎಂತ ಯಾರಿದ? ಕಲ್ಪ ವೃಕ್ಷ. ತಂಗಿ ಮರ
ತೆಂಗಿನ ಮರ. ಹಾ 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 ತಂಗಿ ಮಗ ಹ. ಕಲ್ಪವೃಕ್ಷವನ್ನ ಹಾ ನೆಟ್ಟು ಅದು ಇರುತ್ತಾ ಹಾ ಬುದ್ಧಿವಂತನಾದವ ಕಲ್ಪವೃಕ್ಷಕ್ಕೆ ನೀರೇರಿಬೇಕಲ್ವ ಹಾ ಹ. ಅದನ್ನು ಬಿಟ್ಟು ಹಾ ವನದಲ್ಲಿ ಹೋಗಿ ಹಾ ಅಲ್ಲಿರುವಂತ ಕಾಸರ್ಕನ ಮರಕ್ಕೆ ಎಂತೆಂತದೆಲ್ಲ ಮಾತಾಡ್ ಸಾಯ್ಬೇಡ ಅಪ್ಪ. ಅಸಂಬದ್ಧ ಕಾಲದಲ್ಲಿ ಕಾಸಕ್ಕನ ಮರ ಪ್ರಯೋಜನ ಬರ್ತದಂತೆ. ಯಾವಾಗ? ಅದು ಕಾಸಕ್ಕನ ಮರ ಒಣ ಕಾಸ ಹಾಕನ್ ಮರ ಸರಿ ಹೇಳ್ಕ. ಹೌದು. ಅದೊಂದಿಷ್ಟು ದೊಡ್ಡ ತುಂಡಿಗೆ ಹಾ. 2 ರಂಧ್ರ ಮಾಡಿ ಹಾ. ಅದಕ್ಕೆ ದಾರ ಹಾಕಿ ಹಾ. ಹುಚ್ಚಿನ ಕಾಲಿ ಕಟ್ಟಿದ್ರೆ ಮೊದ್ಲೇ ನಡುಗ್ತದೆ. ಹಾ. ಹುಚ್ಚಿನ ಕಾಲಿ ಕಟ್ಟಿದ್ರೆ ಹಾ. ಸ್ವಲ್ಪ ಪ್ರಮಾಣದಲ್ಲಿ ಹುಚ್ಚು ವಾಸಿ ಆಗುತ್ತದೆ ಅಂತ. ನೆನಪು ಮಾಡಿದ್ದು ಒಳ್ಳೇದಾಯ್ತು. ಯಾಕೆಂದ್ರೆ ನಿನ್ನ ಅಪ್ಪ ಹೇಳಿದ್ದ ಒಂದು ಮಾಡಿಸ್ಕೊಡಿ ನನಗದು ಅಂತ. ಆಯ್ತು ತಂದು ಕೊಡ್ತೆ. ನೀ ಅಲ್ಲ ಮಾಡಿಸ್ಕೊಡಿ ಹೇಳದ್ದು, ನೀ ತಂದು ಕೊಡ್ಲಿ. ಅಪ್ಪ ಎಂತದ್ದು ಅವನ ಅಣ್ಣನು ನಿಮ್ಮಲ್ಲಿ ಹೇಳಿದ್ದ ಹಾ. ಅವನ್ ಒಂದು ಮಾರ್ಕ್ಸ್ ತಾಲಿ ಕಟ್ಟಿಡಿ ಅಂತ ಅವ್ನು ಹೊರಗೆ ಹೋಗ್ಬಾರ್ದು ಅಂತ ಅವನು ಹೊರಗೆ ಹೋದ್ರೆ ವನದೊಳಗಡೆ ಗಿಡಗಳ ಬಯಸಿ ಬಯಸಿ ಗಿಡಗಳ ಬಯಸಿ ಹಾ ನೀರೆಳೆದವರಿಗೆ ಹಾ. ಏನ್ ಹೇಳ್ಬೇಕು? ವಾಸ್ತವಿಕವಾಗಿ ಹೋದ್ರೆ ಹುಚ್ಚ ಅಂತ ಹಾ. ಹೇಳ್ತಾರೆ. ಹೌದಾ? ಈ ಉದಾಹರಣೆ ಯಾಕೆ? ಕಲ್ಪವೃಕ್ಷ ಅಂದ್ರೆ ಯಾರು? ನಮ್ಮ ಮನೆ ಇದು. ಹಾ ನಮ್ಮ ಮನೆಯಲ್ಲಿ ನಾವೇ ಬೆಳೆಸ ಕಲ್ಪವೃಕ್ಷ ಯಾವುದು? ಅಭಿಮನ್ಯು. ಹಾ. ಹಾ. ಅವನಿಗೆ ನೀರನ್ನು ಪ್ರೋತ್ಸಾಹ ಮಾಡುವುದು ಬಿಟ್ಟು ಬಿಟ್ಟು ಅಥವಾ ಸಂಬಂಧ ಮಾಡುವುದು ಬಿಟ್ಟು ಬಿಟ್ಟು ಕಾಸರ್ಕನ ಗಿಡಕ್ಕೆ ಅಥವಾ ಮರಕ್ಕೆ ಹಾ. ಈ ಕನ್ನೆ ಎಂಬಂತ ನೀರೆರೆಯುವುದು ಹುತ್ತನಲ್ವಾ? ಕೃಷ್ಣ, ಓ ಕನಕಾಂಗಿ ಯಾರ ಮಗಳು? ನಿನ್ನ ಮಗಳೇ. ಅಪ್ಪ ಯಾರು? ನೋಡಿ ನಿಮ್ಗೆ ಮರ್ತೋಯ್ತು. ಹೌದಾ? ಹೇಳಕ್ಕೆ ಕೂತ್ರ. ಅಪ್ಪ ಯಾರು? ಅಪ್ಪ ನೀನಿ. ಹೌದಾ? ಯಾಕೆ ಕೇಳಿದೆ? ನಿಮ್ಮ ಮಗಳು- ಮದುವೆ ಮಾಡಿಸುವ ಹೊಣೆ ಯಾರದ್ದು? ನಿಮ್ಮ ಮಗಳು ಅಂದ್ಮೇಲೆ ನೀವೇ ಅಪ್ಪನ ಆಗ್ಬೇಕು. ಅಡಿಯ ಮದುವೆ ಮಾಡಿಸೋದು ಯಾರು? ನೀವೇ. ಹೌದಾ? ಮತ್ತೆ ಇವರಿಗಲ್ಲ ಅದು ಪ್ರಸಂಗ ಆಯ್ತು. ಅದು ಹಾಗಾಯ್ತು, ಅದು ಹೀಗಾಯ್ತು ಹೇಳುದು ಬೇಡ. ಈಗೇನು ತೊಂದ್ರೆ ಏನು? ಎತ್ತಲು ಕುರುಕುಲ ಎತ್ತಲು ಎದುಕುಲ ಎತ್ತೆತ್ತಲು ಪರಿಣಯದ ಉತ್ಸವವು. ಉತ್ಸವ ಏ, ಸರಿಯಣ? ಉತ್ಸವ ಉತ್ಸವ ಅದು ಉಸ್ತ ಥೋ! ಅದು ಕಡೆ ನಮಗೂ ಕಡೆಗೆ ಸರಿ ಮಾಡ್ಲಿಕ್ಕೆ ಕಷ್ಟ ಆಗ್ತದ. ಉತ್ಸವ ಅದಕ್ಕೆ ಪರಿಣಯದ ಉತ್ಸವವು. ಯಾವತ್ತು ಬಾಳ ಮಾತಾಡಬಾರ್ದು. ಹಾ. ಅಣ್ಣ ಆಗಾಗ ಮಾತಾಡುದು ಮಾತು ಉಂಟು. ಯಾವುದು? ಮಾತು ಮೌನ ಬೆಳ್ಳಿ ಬಂಗಾರ ಅಂತ. ಅಯ್ಯೋ ದೇವರೇ. ಮೌನ ಬಂಗಾರ, ಮಾತು ಬೆಳ್ಳಿ. ನೀವು ಅಷ್ಟು ತಿರ್ಸಿದ್ರೆ ಸರಿ ಮಾಡುದು ಬಹಳ ಕಷ್ಟ. ಅರೆ, ನಾವೇ ತೆರಿಗೆ ಹೋಗ್ತೇವೆ. ಹಾಗೆ ಅದಕ್ಕಾಗಿ ಯಾವತ್ತು ಹಾಗೆ ಹಸ್ತಿನಾವತಿಯಲ್ಲಿ ಕುರುಕುಲ, ದ್ವಾರಕೆಯಲ್ಲಿ ಯದುಕುಲ, ಹಾ. ಇಲ್ಲಿಯೇ ಮದುವೆ. ಹಾ, ಏನೀಗ? ಮಾಡ್ಕೊಳ್ಳಿ. ನನಗೆ ಅಂತ ನಾನಂತೂ ಬರುದು. ಅಲ್ಲ ನೀ ಬರ್ತೀಯ ಅಂತ ಕೇಳು. ನಾನಂತೂ ಬರುದು. ನೀ ಬರ್ಬೇಕಿದ್ರೆ ಏನಾಗ್ಬೇಕು? ನಮ್ಮೂರಿಗೆಲ್ಲ ಹೇಳಿದ್ಯಾ? ಯಾರು? ನಮ್ಮ ತಂಗಿಗೆ ಹೇಳಿದ್ಯಾ? ತಂಗಿಗೆ ಹೇಳ್ತಾರೆ. ಒಬ್ಬಳೇ ತಂಗಿ, ಪಾಪ ಪಾಪ ಮತ್ತೆ ಹೇಳ್ತೆ. ಹಿಂದಿಲ್ಲ ಮುಂದಿಲ್ಲ. ಹಾ. ಪಾಪ ಅವಳಿಗೆ ಹಿಂದೆ ಮುಂದೆ ಎಂತದ್ದು ಇಲ್ಲ. ಅವಳಿಗಲ್ಲ ನಮಗೆ. ಅವಳು ಬರ್ಬೇಕು. ಬರ್ತು. ಆಮೇಲೆ ನಮ್ಮ ಅಪ್ಪ ಅಮ್ಮನಿಗೆಲ್ಲ ಹೇಳಿದಿರಾ? ಅಯ್ಯೋ ಹೇಳ್ತಾರೆ. ಮತ್ತೆ ನನ್ನ ಹೆಂಡತಿಯರಿಗೆ ಹೇಳಿ ಏನು? ಹೇಳ್ತಾರೆ. ಹಾ. ಅವರೆಲ್ಲ ಬಂದ್ರೆ ನಾನೂ ಬರ್ತೇನೆ ಅಣ್ಣಯ್ಯ. ಅದಿದ್ರೆ ಬರುದಿಲ್ಲ. ಇಲ್ಲ. ನೋಡ್ಕೊಳ್ತೇವೆ, ಹೋಗು. ನೋಡ್ಕೊಳ್ತೇವೆ, ಹೋಗ. ಮದುವೆ ಮಾಡಿಸುದು ನಾನು, ನಿನ್ ಕೇಳುದಂತ ಅದು ಬೇಡವಾಗಿದ್ರೆ ನಡೆ. ಏನು? ಮನೆಯ ಅಂಗಣದಲ್ಲಿ ನಮ್ ಕೆಲವು ಅಭ್ಯಾಸ ಏನು ಗೊತ್ತಾ? ಕೋಲ್ ಕೊಟ್ಟು ಪೆಡ್ತೀನಿ. ನಾವೀಗ ಅವನಿಗೆ ಯಾಕೆ ಹೇಳ್ಬೇಕು? ನೀವು ಹಾಳು ಮಾಡ್ಕೊಂಡಿದ್ರೆ ಹಂಗೆ. ನನ್ಗೂ ಈಗ ಗೊತ್ತಾಗುದು, ತಡ್ತು ಅಲ್ಲ, ಗೊತ್ತಾಗುದು. ಅದು ಒಂದು ಒಳ್ಳೆ ಮಾತಾಡ್ದ. ಹೌದು ಯಾಕೆ ಅಪ್ಪ ಅಮ್ಮಂಗೆ ಕೇಳ್ದ ಹೌದು. ನಮ್ಮ ಜೀವನದಲ್ಲಿ ನಾವ್ ಏನೇ ಕಾರ್ಯ ಮಾಡ್ಲಿ ನಮ್ಮಿಂದ ತಪ್ಪು ಅಂತ ಆಗ್ಬಾರ್ದು, ಹಾ, ಆಕ್ಷೇಪ ಮಾಡಬಾರ್ದು. ಹ್ಮ್. ಅಪ್ಪ ಅಮ್ಮ ತಂದೆ ತಾಯಿಗೆ ಸಮಾನ. ಹೌದಾ? ನನ್ನ ಉತ್ತರ ಅಷ್ಟೇ ಈಗ. ಹೌದಾ? ಹಾಗಾಗಿ ಅಪ್ಪ ಅಮ್ಮನ ಮಾತು ಕೇಳ್ಬೇಕು. ಕರೆದು ಕೇಳು. ಓ ದೊಡ್ಡ ಅದು ಬಲರಾಮನ ಮಗಳು ಅಂಗೀನ? ಕನಕಾಂಗಿ ಅಂಗೀನ? ಬೇಡ್ದಿದ್ದು ಶಬ್ದ ಬಂದಿತ್ತು. ಗೌರವನ ಮಗ ಲಕ್ಷಣ ಮದುವೆ ಇಬ್ರು 9 ಮಗಳು ಪಂಜೆ ಉಟ್ಕೊಂಡು ಕಾಯಿ ಸಿಕ್ಕಿ ಸಾಂಬಾರು ಉಪ್ಪಿನ ಮನೆ ಬಂದ್ರು ಮತ್ತೆ ಎಲ್ಲವೂ ಅನ್ನಪ್ಪ. ದನ ಬಂದ್ರೆ ಕರ ಬರ್ತದೆ. ಮದುವೆ ಬೆಂಕಿ ಬೀಳಲಿ ಅಂತ ಅಲ್ಲ, ಬೆಂಕಿ ಇಲ್ದಿಗಿದ್ದೆ ಮದುವೆ ಮಾಡ್ಲಿಕ್ಕೆ
ಆಗುದಿಲ್ಲ. ಯಜ್ಞ ಆಗ್ಬೇಡ. ಸಪ್ತಪತಿ ತುಳಿಬೇಕು. ಹೌದು, ಹೋಗ್ಲಿ. ಈಗ ಕೃಷ್ಣನ ಮಡದಿಯರಿದ್ದಾರಲ್ಲ, ಹೌದು. ಕೇಳವರು. ಓ ಕೃಷ್ಣದೇವರು, ದಯವಿಟ್ಟು ಕರಡಿ ಮಗಳ ಅನ್ಬಿಟ್ಟಿಲ್ಲ, ಒಬ್ಬಳೇ ಮಾತಾಡಿ. ಬಲರಾಮ ಮಗಳು ಕನಕಾಂಗಿಯನ್ನ ಗೌರವ ಮಗ ಲಕ್ಷಣೆ ಕೊಟ್ಟು ಮದುವೆ. ಎಲ್ಲವರು ಹೊಸ ಸೀರೆ ಉಟ್ಕೊ ಬನ್ನಿ. ಓ ನಾನು ಬಲರಾಮನ್ ಸೇವಕ. ಬಂದ್ರು ಬಂದ್ರು ಬಟ್ಟೆ ಹಾಕಡಿ ಎಲ್ಲ ಹೋದ್ನಪ್ಪ ಈ ಬದಿಗೆ. ಬಾವು ಬಂದ ಇಡೀ ಚುಡಿ ತಗೊಳ್ರಿ. ಈಗ ಏನಲ್ಲದ್ರು ಕಳಸಗನ್ನಡಿ ಹಿಡಿಲಿಕ್ಕೆ ಒಬ್ಬ ಬೇಕು. ಅಲ್ಲ, ನಮ್ಗೆ ಇವತ್ತು ಒಂದು ಹೆಂಗಸರು ಬೇಕಾಗಿತ್ತು. ಆ ಯಾರು ಒಬ್ಬರಾದ್ರು ಒಂದು ಹೆಂಗಸರು ಬರ್ಬೇಕಿತ್ತು. ನನ್ನ ಹೆಂಡತಿ ಕರ್ಕೊಂಡು ಬರ್ಬಹುದಾ? ಹಾ, ನೀವಿದ್ರಲ್ಲ, ಏನ್ ತೊಂದ್ರೆಯಾ? ಹಾಗಲ್ಲ. ಹಾ. ನಮ್ಮಿಬ್ಬರ ಮಧ್ಯದಲ್ಲಿ ಅವ್ರು ನಿಂತ್ರೆ ಹಾ. ನೋಡಿದವರು ಪದಾರ್ಥ ಭಾವಿಸಿಕೊಳ್ತಾರೆ. ತಪ್ಪರ್ಥ ಹೌದು. ಇಲ್ಲ, ಭಾವಿಸುವುದಿಲ್ಲ. ಹಾ. ನಿನ್ನೆ ಹೆಂಡತಿ ನನ್ನ ಸಮೀಪ ನಿಂತ್ರೆ ಹಾ. ಇದು ಜೋಡಿ ಹೇಳಿ ಯಾರೂ ಹೇಳುವುದಿಲ್ಲ. ನೀ ಗಡ್ಬಿಡಿ ಆಗು ಬೇಡ. ಆದ್ರೂ ನೀ ಮುಂದೆ ಹೆಂಡತಿ ಅಂತ ಹೇಳ್ತಾರೆ. ಆದ್ರೂ ಹೇಳೋರು ಏನು ಹೇಳ್ಬೋದು. ಹಾ, ಕೇಳು. ಹಾ. ಈಗ ಹುಟ್ಟು ಕಷ್ಟ ಆಯ್ತು ಮಾರೆ. ಕಲ್ಸಗನ್ನಡಿಗೆ ಯಾರು ಬೇಕು? ನನಗೊಮ್ಮೊಮ್ಮೆ ಅನ್ಸುದು ಹಾ. ಎಂತ ಗೊತ್ತಾ? ಏನು? ಯಾವ್ಯಾವ್ದಕ್ಕಲ್ಲ ನಾವು ಎಷ್ಟೆಷ್ಟು ಖರ್ಚು ಮಾಡ್ತೇವೆ. ಹಾ. ಒಂದು ಕಲಶಗನ್ನಡಿಗೆ. ಕುಡಿಯ. ಹಾ. ಕೆಲವೊಂದ್ಸಲ ನೀವು ಸಣ್ಣ ಸಣ್ಣ ವಿಷಯದಲ್ಲೇ ಮಾನಸಿಕ ಮಾಡ್ಕೊಳ್ಳುದು. ಹಾ. ನಮ್ಮ ಹಣೆ ಬರಕ್ಕೆ ನಾವು ದುಡಿದದ್ದೆಲ್ಲ ಹ್ಮ್. ಇದಕ್ಕೆ ಹೋಗ್ಬೇಕು ಅಂತ ಅದಕ್ಕೆ ಎಂತ ಮಾಡ್ಲಿಕ್ಕೂ ಆಗುದಿಲ್ಲ. ಏನ್ ಮಾಡುದು? ಅಂತ ಮರ್ಯಾದೆ ಹೋಗು ಪ್ರಸಂಗ ಬಂದ್ರೆ ಹಾ, ಒಂದು ಸೀರೆ ವ್ಯವಸ್ಥೆ ಮಾಡಿ ನಂದ ಹೆಣ್ಣು ವೇಷ ಉಂಟು. ಆದಿತ್ಯಮ್ಮ. ಹೇಳಿ.